ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲಾಕ್ ಮುಡ್ಕೊಂಡು ನೋಡ್ತೀಯ ಅಂತನೋ ಗಾದೆ ಮಾತನ್ನ ಏನೇನಕ್ಕೋ ಬಳಸ್ತಿದ್ವಿ. ಈಗ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಆಗ್ತಿರುವಂತಹ ಈ ಒಂದು ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಈ ಎಲ್ಲ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಈ ಒಂದು ಗಾದೆ ಮಾತನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಅನ್ಕೊಳ್ತೀನಿ. ಸುದೀಪ್ ಪರವಾಗಿ ಚಕ್ರವರ್ತಿ ಅವರು ನಿಂತ್ಕೊಂಡಿದ್ದಾರೆ. ಅವರು ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಗ್ಲುಕ್ ಮುಡ್ಕೊಂಡು ನೋಡ್ಕೊಳ್ತೀರಾ? ಅವರೇನು ಡೈರೆಕ್ಟಾಗಿ ಟಾಂಟ್ ಮಾಡಿಲ್ಲ ವಿಜಯಲಕ್ಷ್ಮಿ ಅವರಿಗೆ ಅಥವಾ ದರ್ಶನ್ ಅವರಿಗೆ ಅಥವಾ ಡೆವಿಲ್ಗೇನು ಟಾಂಟ್ ಮಾಡಿಲ್ಲ. ಅವರು ಏನಾದರೂ ಹೇಳಿದಾರಾ? ಯಾರಿಗಾದ್ರು ಟಾಂಟ್ ಮಾಡಿದಾರಾ? ಯಾರ ಬಗ್ಗೆನಾದರೂ ಮಾತಾಡಿದಾರಾ? ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಸುದೀಪ್ ಸರ್ ಬೆನ್ನಿಂದ ನಿಂತ್ಕೊಂಡಿದ್ದಾರೆ ಚಕ್ರವರ್ತಿ ಅವರು. ಸುದೀಪ್ ಸರ್ ಹಂಗೆ ಹೇಳಿಲ್ಲ, ಅವ್ರು ಆ ರೀತಿಯಾಗಿ ಏನು ಹೇಳಿಲ್ಲ, ಜಸ್ಟ್ ಪೈರಸಿ ಮಾಡೋರ ಬಗ್ಗೆ ಹೇಳಿದ್ದಾರೆ. ನೀವ್ಯಾಕೆ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಯಾಕೆ ಸೇರಿಸ್ತೀರಾ, ಹುರಿಯೋ ಬೆಂಕಿಗೆ ಯಾಕೆ ತುಪ್ಪ ಸುರಿಸ್ತೀರಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಡಿಯೋದಲ್ಲಿ ಮಾತಾಡಿದ್ದಾರೆ. 11,000ಕ್ಕೂ ಹೆಚ್ಚು ಅಧಿಕ ಪೈರಸಿ ಲಿಂಕ್ಗಳನ್ನು ಡಿಲೀಟ್ ಮಾಡಿದ್ವಿ ಅಂತ ಕೂಡ ಚಕ್ರವರ್ತಿ ಅವರು ಹೇಳ್ಕೊಂಡಿದ್ದಾರೆ. ನೀವು ಪೈರಸಿ ಮಾಡ್ಕೊಂಡು ನೋಡೋದಾದ್ರೆ ಸಿನಿಮಾವನ್ನು ಯಾಕೆ ಕಷ್ಟಪಟ್ಟು ಮಾಡಬೇಕು? ಅದರ ಜೊತೆಗೆ ಸಿನಿಮಾ ಇನ್ನೇನು 1 ತಿಂಗಳು 2 ತಿಂಗಳು ಹೈಯೆಸ್ಟ್ ಅಂದರೆ 3 ತಿಂಗಳು, ಯಾವ ಸಿನಿಮಾಗಳು 3-4 ತಿಂಗಳೆಲ್ಲ ನಿಲ್ತಾ ಇಲ್ಲ. ಸೊ ಎಷ್ಟು ದಿನ ಥಿಯೇಟ್ರಲ್ಲಿ ಇರುತ್ತೆ, ಥಿಯೇಟ್ರಲ್ಲಿ ನೋಡಿ, ಆಮೇಲೆ ನಂತರ OTTಯಲ್ಲಿ ಬರುತ್ತೆ, OTTಯಲ್ಲಿ ಪ್ಲಾಟ್ಫಾರ್ಮಲ್ಲಿ ನೋಡ್ಕೊಳ್ಳಿ. ಆಮೇಲೆ ನಾಳೆ ದಿನ ಸ್ಟಾರ್ಸು ತುಂಬ ಚೆನ್ನಾಗಿರ್ತಾರೆ. ಈ ಫ್ಯಾನ್ಸ್ ವಾರ್ಸ್ ನಡೀತಿರುತ್ತೆ. ಈ ಸೆಲೆಬ್ರಿಟೀಸ್ ಅಂತ ಹೇಳ್ತೀವಲ್ಲ, ಡಿ ಬಾಸ್ ಯಾವಾಗಲೂ ಅಭಿಮಾನಿಗಳನ್ನ ಅನ್ನಲ್ಲ, ಅವ್ರನ್ನ ಸೆಲೆಬ್ರಿಟೀಸ್ ಅಂತಾರೆ. ಈ ಸೆಲೆಬ್ರಿಟೀಸ್ ವಾರ್ಗಳು ನಡೆಯುತ್ತಲ್ಲ, ನಾಳೆ ದಿನ ಇವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಬಡ್ದಾಡ್ಕೊಂಡು ನಾಳೆ ಸಫರ್ ಮಾಡೋದು ನಿಮ್ಮ ಕುಟುಂಬ. ಇದು ಎಲ್ಲಿಗೆ ತಗೊಂಡೋಗಿ ನಿಲ್ಸುತ್ತೋ ಗೊತ್ತಿಲ್ಲ. ಇದು ಆಲ್ರೆಡಿ ಕಿಡಿ ಹತ್ಕೊಂಡಿದೆ. ಇದು ಎಂಡಿಂಗ್ ಎಲ್ಲಿ ಅಂತ ಗೊತ್ತಿಲ್ಲ ಯಾರಿಗೂ. ಪ್ರತಿ ಕನ್ನಡ ಅಥವಾ ಭಾರತೀಯ ಚಿತ್ರರಂಗದ ಪ್ರಮುಖವಾದ ಸಿನಿಮಾಗಳು ಬಿಡುಗಡೆಯಾದಾಗ ಆ ಸಿನಿಮಾಗಳನ್ನು ನಾಶ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲಾಕ್ ಮುಡ್ಕೊಂಡು ನೋಡ್ತೀಯ ಅಂತನೋ ಗಾದೆ ಮಾತನ್ನ ಏನೇನಕ್ಕೋ ಬಳಸ್ತಿದ್ವಿ. ಈಗ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಆಗ್ತಿರುವಂತಹ ಈ ಒಂದು ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಈ ಎಲ್ಲ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಈ ಒಂದು ಗಾದೆ ಮಾತನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಅನ್ಕೊಳ್ತೀನಿ. ಚಕ್ರವರ್ತಿ ಚಂದ್ರಚೂಡ್ ತಮ್ಮೆಲ್ಲರಿಗೂ ಗೊತ್ತಿರೋರೆ. ಫೇಸ್ಬುಕ್ಕಲ್ಲಿ ಒಂದು ಲೈವ್ ಬಂದು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಆ ವಿಡಿಯೋನೆಲ್ಲರೂ ನೋಡಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತದೆ. ಸುದೀಪ್ ಪರವಾಗಿ ಚಕ್ರವರ್ತಿ ಅವರು ನಿಂತ್ಕೊಂಡಿದ್ದಾರೆ. ಅವರು ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಗ್ಲುಕ್ ಮುಡ್ಕೊಂಡು ನೋಡ್ಕೊಳ್ತೀರಾ? ಅವರೇನು ಡೈರೆಕ್ಟಾಗಿ ಟಾಂಟ್ ಮಾಡಿಲ್ಲ ವಿಜಯಲಕ್ಷ್ಮಿ ಅವರಿಗೆ ಅಥವಾ ದರ್ಶನ್ ಅವರಿಗೆ ಅಥವಾ ಡೆವಿಲ್ಗೇನು ಟಾಂಟ್ ಮಾಡಿಲ್ಲ. ಅವ್ರು ಜಸ್ಟ್ ಮಾತಾಡಿರೋದು ಪೈರಸಿ ಬಗ್ಗೆ. ಡೆವಿಲ್ ಸಿನಿಮಾದವರೇ ಹೇಳ್ಕೊಂಡಿದ್ದಾರೆ 9,000 ಚಿಲ್ಡ್ರೆ 9,000ಕ್ಕೂ ಹೆಚ್ಚು ಪೈರಸಿ ವಿಡಿಯೋಗಳನ್ನ ಲಿಂಕ್ಗಳನ್ನ ಡಿಲೀಟ್ ಮಾಡಿದ್ದೀವಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಕಿಚ್ಚ ಸುದೀಪ್ ಅವರು ಹೇಳಿರೋದು ಪೈರಸಿ ಬಗ್ಗೆ ಮಾತಾಡಿದ್ದಾರೆ. ಅವರು ಏನಾದರೂ ಹೇಳಿದಾರಾ? ಯಾರಿಗಾದ್ರು ಟಾಂಟ್ ಮಾಡಿದಾರಾ? ಯಾರ ಬಗ್ಗೆನಾದರೂ ಮಾತಾಡಿದಾರಾ? ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಸುದೀಪ್ ಸರ್ ಬೆನ್ನಿಂದ ನಿಂತ್ಕೊಂಡಿದ್ದಾರೆ ಚಕ್ರವರ್ತಿ ಅವರು. ಸೊ ಎಲ್ಲ ಸಿನಿಮಾಗಳು, ಕನ್ನಡ ಸಿನಿಮಾ ಅಂತಲ್ಲ, ಯಾವುದೇ ಭಾಷೆ ಸಿನಿಮಾಗಳು ಬಂದಾಗಲೂ ಪೈರಸಿ ಅನ್ನೋದು ಅದು ಕಾಮನ್ ಆಗಿಬಿಟ್ಟಿದೆ. ಎಲ್ಲ ಸಿನಿಮಾಗಳು ಪೈರಸಿ ಆಗುತ್ತೆ. ಈ ಮೊನ್ನೆ ತಾನೇ ಧುರಂಧರ್ ಸಿನಿಮಾ 20 ಲಕ್ಷ ಜನ ಪಾಕಿಸ್ತಾನದವ್ರು ವೀಕ್ಷಣೆ ಮಾಡಿರೋದು ಈ ಸಿನಿಮಾವನ್ನ. 60 ಕೋಟಿ ಲಾಸ್ ಆಗಿದೆ ಅಂತ ಮೊನ್ನೆ ತಾನೇ ಬಂತು. ಪೈರಸಿಯಿಂದ ಆ ಸಿನಿಮಾವನ್ನು ನೋಡಿದ್ದಾರೆ. ಇದೇನು ಹೊಸದೇನಲ್ಲ, ಯಾವಾಗಲೂ ನಡೆಯುತ್ತಿರುವಂತಹ ವಿಚಾರಣೆ. ಆದರೆ ಮೇಯ್ನಾಗಿ ಒಂದು ಗಮನಿಸಬೇಕಾಗಿರೋದು, ಕಿಚ್ಚ ಸುದೀಪ್ ಸರ್ ಇವತ್ತಿನವರೆಗೂ ಯಾವುದೇ ಸ್ಟೇಜ್ ಮೇಲೆ ನಿಂತು ಈ ಥರ ಒಂದು ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅವ್ರು ಕೊಟ್ಟಿರೋದು. ಬಟ್ ಚಕ್ರವರ್ತಿಯವರು ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಸುದೀಪ್ ಸರ್ ಹಂಗೆ ಹೇಳಿಲ್ಲ, ಅವ್ರು ಆ ರೀತಿಯಾಗಿ ಏನು ಹೇಳಿಲ್ಲ, ಜಸ್ಟ್ ಪೈರಸಿ ಮಾಡೋರ ಬಗ್ಗೆ ಹೇಳಿದ್ದಾರೆ. ನೀವ್ಯಾಕೆ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಯಾಕೆ ಸೇರಿಸ್ತೀರಾ, ಹುರಿಯೋ ಬೆಂಕಿಗೆ ಯಾಕೆ ತುಪ್ಪ ಸುರಿಸ್ತೀರಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಯಾವುದೇ ಸಿನಿಮಾಗಳು ಬಂದರೂ ಹಾಳು ಮಾಡುವವರ ಪಡೆ ಒಂದು ಕಡೆ ಇದ್ದೇ ಇರುತ್ತೆ. ಸೊ ಅದು ಯಶಸ್ವಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನೋ ಒಂಥರ ಭಯೋತ್ಪಾದಕರಂತೆ ವರ್ತಿಸ್ತಾರೆ. ಸಿನಿಮಾ ರಿಲೀಸ್ ಆದ ಬಳಿಕ ಫಸ್ಟ್ ಶೋ ಮುಗಿದ ಕೂಡಲೇ ಪೈರಸಿ ಸಿನಿಮಾ ಲೀಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಸಿನಿಮಾ ರಿಲೀಸ್ ಆದಾಗ ನಾವೇ ಖುದ್ದು 11,000ಕ್ಕೂ ಹೆಚ್ಚು ಅಧಿಕ ಪೈರಸಿ ಲಿಂಕ್ಗಳನ್ನು ಡಿಲೀಟ್ ಮಾಡಿದ್ವಿ ಅಂತ ಕೂಡ ಚಕ್ರವರ್ತಿ ಅವರು ಹೇಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಅಂದರೆ ಸಿನಿಮಾ ಚೆನ್ನಾಗಿಲ್ಲ, ಆ ಕಾಪಿ ಈ ಕಾಪಿ ಅಂತ ಹೇಳೋದಾಗಿರಬಹುದು, ಈ ರೀತಿಯಾಗೆಲ್ಲ ಮಾಡ್ತಾರೆ. ಬಟ್ ಫ್ಯಾನ್ಸ್ ವಾರ್ ಮಾಡೋದಕ್ಕಾಗಿರಬಹುದು, ಇನ್ನೊಂದಕ್ಕಾಗಿರಬಹುದು, ಯಾವುದೇ ಒಂದು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಸ್ಟೇಟ್ಮೆಂಟನ್ನು ಸುದೀಪ್ ಅವರು ಸ್ಟೇಜ್ ಮೇಲೆ ಕೊಟ್ಟಿಲ್ಲ. ಅವ್ರು ಕೊಟ್ಟಿರೋದು ಒಂದೇ, ಸಿನಿಮಾ ಪೈರಸಿ ಮಾಡ್ತಾರೆ, ಸಿನಿಮಾವನ್ನು ಹಾಳು ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾರೆ ಅವ್ರಿಗಷ್ಟೇ ನಾನು ಹೇಳಿರೋದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು
ಅವ್ರ ಪರವಾಗಿ ಅವ್ರು ಮಾತಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪೈರಸಿ ತಡೆಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪೈರಸಿ ಮಾಡಬೇಡಿ ಸಿನಿಮಾಗಳನ್ನ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ CMಗೂ ಕೂಡ ಮನವಿಯನ್ನ ಮಾಡಿದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ತಿಳಿಸಿದೀವಿ. ಜಾತಿ ಭೇದ ಇಲ್ಲದೆ ಜನರನ್ನ ಒಂದು ಕಡೆ ಕೂರಿಸುವ ಜಾಗವಂದ್ರೆ ಅದು ಚಿತ್ರಮಂದಿರ. ಹೌದು, ಎಲ್ಲ ಕಡೆ ಜಾತಿ ಭೇದ ಭಾವ ಇದೆ. ಊಟ ಕೂತಾಗ್ಲೂ ಇವ್ರು ಫಸ್ಟು ಇದೆಲ್ಲ ಇರುತ್ತೆ ಕಾಮನ್ ಆಗಿ. ಬಟ್ ಸಿನಿಮಾ ಅಂತ ಬಂದಾಗ ಯಾವ ಜಾತಿ ಮತ ಧರ್ಮ ಏನು ಕೇಳಲ್ಲ. ಯಾರು ಟಿಕೆಟ್ ಬುಕ್ ಮಾಡಿರ್ತಾರೋ ಹೋಗಿ ಕೂತ್ಕೋತಾನೆ, ಸಿನಿಮಾ ನೋಡ್ತಾನೆ, ಇಷ್ಟ ಆದರೆ ವಿಷಲ್ ಹೊಡಿತಾನೆ, ಇಷ್ಟ ಆಗಿಲ್ಲ ಅಂದರೆ ತಲೆ ಮೇಲೆ ಒಂದು ಚಚ್ಕೊಂಡು ಯಾಕೆ ಇಷ್ಟು ದುಡ್ಡು ಕೊಟ್ಟು ಈ ಸಿನಿಮಾಗೆ ಬರಬೇಕಾಗಿತ್ತು ಅಂತ ಅನ್ಕೊಂತಾರೆ, ವಾಪಸ್ ಬರ್ತಾರೆ. ಇದಿಷ್ಟು ನಡೀತಾ ಇರುವಂಥದ್ದು. ಸೊ ಆದರೆ ಪೈರಸಿ ಮಾಡಬೇಡಿ ಸಿನಿಮಾವನ್ನ, ಪೈರಸಿ ಮಾಡಬೇಡಿ. ಸಿನಿಮಾಗಳು ಕಷ್ಟಪಟ್ಟು ಮಾಡಿರ್ತಾರೆ, ಕಷ್ಟಪಟ್ಟು ದುಡ್ಡು ಹಾಕಿರ್ತಾರೆ, ಕಷ್ಟಪಟ್ಟು ನಟನೆಯನ್ನ ಮಾಡಿರ್ತಾರೆ. ಪ್ರತಿಯೊಬ್ಬರು ಕೂಡ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ಮಾಡಲಿ ಅಂತ ಸಿನಿಮಾ ಮಾಡಿರ್ತಾರೆ. ನೀವು ಪೈರಸಿ ಮಾಡ್ಕೊಂಡು ನೋಡೋದಾದ್ರೆ ಸಿನಿಮಾವನ್ನ ಯಾಕೆ ಕಷ್ಟಪಟ್ಟು ಮಾಡಬೇಕು? ಅದ್ರ ಜೊತೆಗೆ ಸಿನಿಮಾ ಇನ್ನೇನು 1 ತಿಂಗಳು 2 ತಿಂಗಳು, ಹೈಯೆಸ್ಟ್ ಅಂದರೆ 3 ತಿಂಗಳು. ಯಾವ ಸಿನಿಮಾಗಳು 3-4 ತಿಂಗಳೆಲ್ಲ ನಿಲ್ತಾ ಇಲ್ಲ. ಸೊ ಎಷ್ಟು ದಿನ ಥಿಯೇಟ್ರಲ್ಲಿ ಇರುತ್ತೆ, ಥಿಯೇಟ್ರಲ್ಲಿ ನೋಡಿ. ಆಮೇಲೆ ನಂತರ OTT ಬರುತ್ತೆ, OTT ಪ್ಲಾಟ್ಫಾರ್ಮಲ್ಲಿ ನೋಡ್ಕೊಳ್ಳಿ. ಅಮೆಝಾನ್ ಪ್ರೈಮ್ ಅಂತೆ, ನೆಟ್ಫ್ಲಿಕ್ಸ್ ಅಂತೆ, ಅದು ಇದು ಎಷ್ಟೊಂದು OTTಗಳಿದೆ. ಯಾವುದಾದ್ರೂ ಒಂದು OTTಯಲ್ಲಿ ಆರಾಮವಾಗಿ ಸಿನಿಮಾ ರಿಲೀಸ್ ಆಗುತ್ತೆ, ಸಿನಿಮಾವನ್ನು ನೋಡಿ. ಪೈರಸಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಚಕ್ರವರ್ತಿ ಅವರು ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಅವ್ರು ತಮ್ಮೆಲ್ಲರಿಗೂ ಗೊತ್ತೇ ಇದೆ, 2-3 ದಿನದಿಂದ ವಿಜಯಲಕ್ಷ್ಮಿ ಅವರು ಒಂದ್ ಕಡೆ ಮಾತಾಡಿದ್ರೆ ಸುದೀಪ್ ಸರ್ ಒಂದ್ ಕಡೆ, ಸುದೀಪ್ ಸರ್ ಒಂದ್ ಕಡೆ ಮಾತಾಡಿದ್ರೆ ವಿಜಯಲಕ್ಷ್ಮಿ ಅವ್ರ ಒಂದ್ ಕಡೆ ಕಂಪ್ಲೀಟ್ ಆಗಿ ಮಾತುಗಳನ್ನ ಹರಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇಷ್ಟು ದಿನ ನಮ್ಮ ಬಾಸು ನಮ್ಮ ದೇವರು, ನಮ್ಮ ದೇವತೆ, ಹಂಗೆ ಅಂತೆಲ್ಲ ಮಾತಾಡೋರು. ಅವ್ರವ್ರ ಮಧ್ಯೆನೇ ಹೊಡೆದಾಟ ಆಗ್ತಿತ್ತು. ಇವತ್ತು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಥವಾ ಜನಗಳಿರುವಂಥ ಜಾಗದಲ್ಲಿ ನಿಂತ್ಕೊಂಡು ನಾವು ಸುಮ್ಮನೆ ಇರಬಾರ್ದು, ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳೋದು ಅದು ಟೋಟಲಿ ರಾಂಗ್. ಏನು ಸಮಾಜಕ್ಕೆ ಏನು ಸಿಗ್ತದೆ? ಸ್ಯಾಂಡಲ್ವುಡ್ ಅಂತಂದರೆ ಒಂದು ಗೌರವ, ನಮ್ಮ ಕನ್ನಡ ಇಂಡಸ್ಟ್ರಿ ಅಂತಂದ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಹೋಗಬೇಕು. ಇನ್ನೊಂದಷ್ಟು ಜನ ಆ್ಯಕ್ಟರ್ಸ್ಗಳು ಆ್ಯಡ್ ಆಗೋರಿದ್ದಾರೆ, ಸಿನಿಮಾ ರಂಗಕ್ಕೆ ಇನ್ನೊಂದಷ್ಟು ಜನ ಬರೋರಿದ್ದಾರೆ. ನಾನು ಹೀರೋ ಆಗಬೇಕು, ಹೀರೋಯಿನ್ ಆಗಬೇಕು ಅಂತ ಕನಸು ಕಟ್ಕೊಂಡಿರೋರು ಎಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ಏನು ಮಾದರಿ ಇದೆಲ್ಲ? ನಾವು ಬಂದು ಹೊಡೆದಾಡ್ಬೇಕಾ, ಟಾನ್ ಮಾಡಬೇಕಾ, ಹಿಂಗೆ ಮಾಡಿದ್ರೇ ಬೆಳವಣಿಗೆನಾ ಅಂತ ಎಷ್ಟು ಜನ ಕನ್ಸಿರಲ್ಲ ಇವಾಗ ಇಷ್ಟೆಲ್ಲ ನಡೀತಾ ಇರೋದು. ಸೊ ಪೈರಸಿ ಆಗಿ ಒಂದು ಡೈರೆಕ್ಟಾಗಿ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ಬಿಡ್ಬೇಕು, ಇಲ್ಲ ಮಾತಾಡೋಕೆ ಹೋಗ್ಬಾರ್ದು. ಎಲ್ಲೇ ನಿಂತರು ಅಷ್ಟೇ ಸಿನಿಮಾ ಪೈರಸಿ ಆಗ್ತದೆ. ಅದು ಯಾರು ಪೈರಸಿ ಮಾಡ್ತಾರೋ, ಅದು ಯಾರು ಸಿಕ್ಕಾಕೊಂತಾರೋ ನೆಕ್ಸ್ಟ್ ನಾವು ಅದು ಕಾನೂನು ಮೂಲಕ ಉತ್ತರವನ್ನು ಕೊಡ್ತೀವಿ. ಈ ರೀತಿಯಾಗಿ ಮಾತಾಡಲಿ, ಗುಡ್. ನಮಗೆ ನಾಲ್ಗೆ ಇದೆ, ನಮಗೆ ಮಾತಾಡೋಕ್ಕೆ ಬರಲ್ಲ ಅಂತಲ್ಲ, ನಾವು ಮುಚ್ಕೊಂಡಿದ್ದೀವಿ ಅಂತ ಒಂದು ಕಡೆ. ಇನ್ನೊಬ್ಬರು ದರ್ಶನ್ ಇಲ್ಲ ಅಂತಂದಾಗ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಮಾತಾಡ್ತಾರೆ ಅಂತ ಅನ್ನೋದು ಇನ್ನೊಂದು ಕಡೆ. ಇನ್ನು ಮಿಡಲಲ್ಲಿ ಯಾರೋ ಒಬ್ಬರು ದರ್ಶನ್ ಸರ್ ಜೊತೆ ಇರೋ ಫೋಟೋನ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಾಡಿಗೆ ಒಂದೇ ಸಿಂಹ, ಅದು ನಮ್ಮ ಡಿ ಬಾಸ್ ಅಂತ ಹಾಕೊಳ್ಳೋದು. ಇನ್ನೆಲ್ಲ ಉಳಿದಿರೋರೆಲ್ಲ ಯಾರು? ನಾವು ಮೊದಲು ನಮ್ಮ ಕನ್ನಡ ಇಂಡಸ್ಟ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಅದು ಯಾರೇ ಆಗಿರಬಹುದು, ರೆಸ್ಪೆಕ್ಟ್ ಮಾಡಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇರೋ ಎಲ್ಲ ಹೀರೋಸು ಸಿಂಹನೇ, ಎಲ್ಲ ಹೀರೋಯಿನ್ಸು ಸಿಂಹಿಣಿನೇ. ಸೊ ಈ ಥರ ನಾವು ಅನ್ಕೊಂಡ್ಬಿಟ್ರೆ ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೋದು. ನಾವೇ ಇಲ್ಲಿ ನಮ್ಮ ಬಾಸ್ ಅಂತೆ, ನಿಮ್ಮ ಬಾಸ್ ಸರಿ ಇಲ್ಲ, ನಮ್ಮ ಬಾಸ್ ಗ್ರೇಟು, ನಮ್ಮ ಬಾಸ್ ಹಿಂಗೆ ಟಾಂಟ್ ಮಾಡಿದ್ರು, ನಿಮ್ಮ ಬಾಸ್ ಹಿಂಗೆ ಟಾಂಟ್ ಮಾಡಿದ್ರು, ನಿಮ್ಮ ಬಾಸಿಗೆ ಮಾತಾಡೋಕ್ಕೆ ಬರಲ್ಲ, ನಮ್ಮ ಬಾಸ್ ಹೆಂಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೆಂಗೆ ಟಾಂಟ್ ಮಾಡಿದ್ರು. ಯಾಕಿದೆಲ್ಲ? ನಮ್ಮ ದೇವತೆ ಹೆಂಗೆ ಟಾಂಟ್ ಮಾಡಿದ್ರು? ಇದೇ ಕಮೆಂಟ್ ಸೆಕ್ಷನಲ್ಲಿ ನೋಡಿ. ನಾಳೆ ದಿನ ಸ್ಟಾರ್ಸು ತುಂಬ ಚೆನ್ನಾಗಿರ್ತಾರೆ. ಈ ಫ್ಯಾನ್ಸ್ ವಾರ್ಸ್ ನಡೀತಿರುತ್ತೆ. ಈ ಸೆಲೆಬ್ರಿಟೀಸ್ ಅಂತ ಹೇಳ್ತೀವಲ್ಲ, ಡಿ ಬಾಸ್ ಯಾವಾಗಲೂ ಅಭಿಮಾನಿಗಳನ್ನ ಅನ್ನಲ್ಲ, ಅವ್ರನ್ನ ಸೆಲೆಬ್ರಿಟೀಸ್ ಅಂತಾರೆ. ಈ ಸೆಲೆಬ್ರಿಟೀಸ್ ವಾರ್ಗಳು ನಡೆಯುತ್ತಲ್ಲ, ನಾಳೆ ದಿನ ಇವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ, ಹೊಡೆದಾಡ್ಕೊಂಡು ನಾಳೆ ಸಫರ್ ಮಾಡೋದು ನಿಮ್ಮ ಕುಟುಂಬ, ಅವ್ರ ಕುಟುಂಬ ಅಲ್ಲ. ಸೊ ಇದನ್ನು ಫಸ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅಭಿಮಾನ ಅನ್ನೋದು ಇರಲಿ, ಬೇಡ ಅಂತಲ್ಲ, ಮನಸ್ಸಲ್ಲಿರಲಿ ಸಾಕು. ಒಬ್ಬರನ್ನ ಗೌರವಿಸೋಣ, ರೆಸ್ಪೆಕ್ಟ್ ಮಾಡೋಣ ಎಲ್ಲರಿಗೂ. ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ, ಸ್ಯಾಂಡಲ್ವುಡ್ ಅಂತ ಬಂದಾಗ ಎಲ್ಲರನ್ನೂ ಗೌರವಿಸಿ, ಎಲ್ಲರಿಗೂ ಈಕ್ವಲಾಗಿ ಪ್ರೀತಿಯನ್ನು ಕೊಡಿ. ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ನೋದು ನಮಗೆ ಫಸ್ಟ್ ಬರಬೇಕು. ಇದೇ ಇಲ್ಲ ನಮ್ಮಲ್ಲಿ ಅಂತಂದಮೇಲೆ ಏನು? ಇನ್ನೊಬ್ರು ಬರ್ತಾರೆ, ಅವ್ರ ಬೆನ್ನಿಂದ ಇವ್ರು ನಿಂತ್ಕೊಂಡು ಇಲ್ಲ ಅವ್ರು ಹಿಂಗೆ ಮಾತಾಡಿಲ್ಲ, ಅವ್ರು ಹಿಂಗೆ ಮಾತಾಡಿದ್ದು ಅಂತ ಒಬ್ಬರು ಕ್ಲಾರಿಟಿನ ಕೊಡ್ತಾರೆ. ಇನ್ನೊಂದು ಕಡೆಯಿಂದ ಬರುತ್ತೆ, ಇವ್ರು ಈ ಥರ ಎಲ್ಲ ಮಾತಾಡಿದ್ದು, ಇವ್ರು ಈ ರೀತಿಯಾಗಿ ಮಾತಾಡಿದ್ದು, ಅದು ಈ ಥರ ಪೋಟ್ರೆ ಆಗಿದೆ ಅಂತ ಇನ್ನೊಬ್ರು ಮಾತಾಡ್ತಾರೆ. ಸೊ ಇದೆಲ್ಲದನ್ನು ಸ್ವಲ್ಪ ಸ್ಟಾಪ್ ಮಾಡಿ ನೆಮ್ಮದಿಯಾಗಿ ಎಲ್ಲರನ್ನೂ ಇರಕ್ಕೆ ಬಿಡಿ. ಆಲ್ಮೋಸ್ಟ್ ಈ ಹೊಡೆದಾಟ ಜಗಳಗಳು ಸ್ಟಾರ್ಗಳ ಮಧ್ಯೆ ಹೊಡೆದಾಟ ಆಗ್ತಿರೋದು ಕಾರಣನೇ ಸೆಲೆಬ್ರಿಟೀಸಿಂದ, ಒಂದಷ್ಟು ಸೆಲೆಬ್ರಿಟೀಸಿಂದ. ನೋಡಿರ್ತೀರಲ್ಲ ಇನ್ಸ್ಟಾಗ್ರಾಮ್ಗಳಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು, 2 ದಿನ ಆದಮೇಲೆ ಅವ್ನಿಗೆ ಸರಿಯಾಗಿ ಹೋಗಿ ಹೊಡೆಯೋದು, ಮತ್ತು ವಿಡಿಯೋ ಮಾಡಿಸೋದು. ಸಾರಿ ನಾನು ಈ ಥರ ಮಾಡಬಾರ್ದಾಗಿತ್ತು, ಇದರಿಂದ ತಪ್ಪಾಯಿತು ಅಂತ ಹೇಳ್ಬಿಟ್ಟು. ಇದೆಲ್ಲ ಯಾಕೆ ಬೇಕು? ನಿಮಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಸಫರ್ ಮಾಡೋದು ನಿಮ್ಮ ಕುಟುಂಬ. ಇದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ
ಫೈನಲಿ ಚಕ್ರವರ್ತಿ ಅವರು ಸುದೀಪ್ ಪರ ನಿಂತ್ಕೊಂಡು ಮಾತಾಡಿದ್ದಾರೆ. ಸುದೀಪ್ ಅವರು ಈ ತರ ಹೇಳಿದ್ದಲ್ಲ, ಈ ರೀತಿಯಾಗಿ ಹೇಳಿದ್ದು. ಅವರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಯಾಕೆ ಮುಟ್ಕೊಂಡು ನೋಡ್ಕೊಳ್ಬೇಕು. ಅವ್ರು ಹೇಳಿ ಜಸ್ಟ್ ಪೈರಸಿ ಮಾಡೋರ ಬಗ್ಗೆ, ಬೇರೆಯವ್ರ ಬಗ್ಗೆ ಅಲ್ಲ. ಡೆವಿಲ್ ಸಿನಿಮಾದು ಕೂಡ ಪೈರಸಿ ಆಗಿತ್ತು. 9,000ಕ್ಕಿಂತ ಹೆಚ್ಚು ಲಿಂಕ್ಗಳು ಕ್ರಿಯೇಟ್ ಆಗಿತ್ತು. ಅದೆಲ್ಲದನ್ನು ಕೂಡ ಡಿಲೀಟ್ ಮಾಡಿಸಿದ್ದಾರೆ ಅಂತ ಡೆವಿಲ್ ಸಿನಿಮಾದವರೇ ಹೇಳ್ಕೊಂಡಿದ್ದಾರೆ. ಸೊ ಎಲ್ಲಾ ಸಿನಿಮಾಗಳು ಇದೇ ರೀತಿ ಆಗುತ್ತೆ. ಸೊ ಪೈರಸಿ ಮಾಡಬೇಡಿ ಅಂತ ಅವ್ರು ಹೇಳಿದ್ದಾರೆ. ಪೈರಸಿ ಮಾಡೋ ಹೊರಗಡೆ ಒಂದು ತಂಡ ಇತ್ತು ಅಂತಂದ್ರೆ ಅದ್ರ ಮೇಲೆ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿರೋದು ಅವರಷ್ಟೇ. ಇಷ್ಟೇ ಅಂತ ಹೇಳ್ಬಿಟ್ಟು ಮಾತನ್ನ ಮುಗಿಸಿದ್ದಾರೆ. ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ. ಇದು ಎಲ್ಲಿಗೆ ತಗೊಂಡೋಗಿ ನಿಲ್ಸುತ್ತೋ ಗೊತ್ತಿಲ್ಲ. ಇದು ಆಲ್ರೆಡಿ ಕಿಡಿ ಹತ್ಕೊಂಡಿದೆ. ಇದು ಎಂಡಿಂಗ್ ಎಲ್ಲಿ ಅಂತ ಗೊತ್ತಿಲ್ಲ ಯಾರಿಗೂ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.